ಇವಾಗಿನ ಮಕ್ಳು ಯಾಕೆ ಇಷ್ಟು ಹಠಮಾರಿಗಳಂತಾನೆ ಗೊತ್ತಾಗಲ್ಲ. ಅವ್ರು ಹೇಳಿದ್ದೇ ಆಗ್ಬೇಕು, ಅವ್ರದ್ದೇ ನಡಿಬೇಕು. ನಮ್ದಂತೂ ಅವ್ರ ಮುಂದೆ ಏನೂ ನಡೆಯೋದಿಲ್ಲ. ನಾನ್ ಕರ್ಲ್ಸ್ ಮಾಡ್ಕೊಂಡೆ ಅಂತ ನನಗೂ ಮಾಡುವಂತ ಹಠ ಅಂದ್ರೆ ಹಠ. ಅದಕ್ಕೆ ನಾನು ಇವಾಗಂತೂ ಆದಷ್ಟು ಕಿಡ್ಸ್ ಸೇಫ್ ಆಗಿರೋ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ಅದರಲ್ಲಿ ಮ್ಯಾಜಿಕ್ ಬಾಂಬ್ ಕೂಡ ಒಂದು. ಇದಂತೂ ನನ್ನ ಬ್ಯಾಗಲ್ಲಿ ಯಾವಾಗೂ ಇಟ್ಕೊಂಡಿರ್ತೀನಿ. ಇದು ನನ್ನ ಕ್ವಿಕ್ ಫಿಕ್ಸ್‌ಗೆ ಲೈಫ್ ಸೇವರು. ನನ್ ತಲೆ ಅಂತೂ ಎಷ್ಟು ಬಾಚಿದ್ರೂ ಬಾಚಿಲ್ದೇ ಇರೋ ತರಾನೇ ಕಾಣುತ್ತೆ. ಬೇಬಿ ಹೇರ್ಸ್ ಇರೋದ್ರಿಂದ ಎಲ್ಲ ಹರಡ್ಕೊಂಡಿರುತ್ತೆ. ಈ ಬಾಂಬ್‌ನ ಸ್ವಲ್ಪ ತಗೊಂಡು ಹಚ್ಕೊಂಡ್ಬಿಟ್ರೆ ಆಯ್ತು, ಫುಲ್ ಸೆಟ್ ಆಗ್ಬಿಡುತ್ತೆ. ಮತ್ತೆ ಐಬ್ರೋಸ್ ಕೂಡ ಸೆಟ್ ಮಾಡಬೇಕು ಅಂತ ಹೇಳಿದ್ರು ಆಯ್ತು. ಇದನ್ನೊಂದು ಸ್ಪೂಲಿಯಲ್ಲಿ ಸ್ವಲ್ಪ ತಗೊಂಡು ಅದನ್ನ ಐಬ್ರೋಸಿಗೆ ಹಾಕಿದ್ರೆ ಆಯ್ತು. ಹಾಗೆ ಫೇಸ್ ಯಾಕೋ ಡಲ್ ಅನ್ಸ್ತಾ ಇದೆ, ಸ್ವಲ್ಪ ಗ್ಲೋ ಬೇಕು ಅನ್ಸ್ದಾಗ ಇದನ್ನೇ ಹೈಲೈಟರ್ ತರ ನಾನು ಹೈ ಪಾಯಿಂಟ್ಸ್‌ಗೆ ಹಚ್ಕೊಂಡ್ರೆ ಶೈನ್ ಆಗುತ್ತೆ. ಒಳಗಿಂದನೇ ಗ್ಲೋ ಬಂದಿರೋ ಹಾಗೆ ಕಾಣುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು. ಯಾವ್ದಪ್ಪ ಇದು ಮ್ಯಾಜಿಕ್ ಬಾಂಬ್ ಅಂದ್ರೆ ಇದು ಡಾಕ್ಟರ್ ಪಾಪಾ ಅವ್ರ ಮಲ್ಟಿಪರ್ಪಸ್ ಸೂತಿಂಗ್ ಬಾಂಬ್. ಇದನ್ನ ಲಿಪ್ಸ್‌ಗೆ, ಸ್ಕಿನ್‌ಗೆ, ಹೇರ್‌ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಇದೊಂಥರ ಮಲ್ಟಿಪರ್ಪಸ್ ಬಾಂಬ್. ಇದು 100% ವೀಗನ್ ಹಾಗೆ ಕ್ರುಯಲ್ಟಿ ಫ್ರೀ ಬಾಂಬ್. ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಪಪಾಯ ಎಕ್ಸ್ಟ್ರಾಕ್ಟ್, ಅಲೋವೆರಾ ಹಾಗೆ ಆಲಿವ್ ಆಯಿಲ್ ಈ ತರ ಇಂಗ್ರೀಡಿಯೆಂಟ್ಸ್. ಇದು ಅವಾರ್ಡ್ ವಿನ್ನಿಂಗ್ ಹಾಗೆ ಸೆಲೆಬ್ರಿಟೀಸ್ ಅಪ್ರೂವ್ಡ್ ಬಾಂಬ್. ಇದು ಈಗ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಇದು ಡ್ರೈ ಸ್ಪಾಟ್ಸ್ ನ ಹೈಡ್ರೇಟ್ ಮಾಡುತ್ತೆ. ಹಾಗೆ ಕ್ಯೂಟಿಕಲ್ಸ್ ಎಲ್ಲ ಡ್ರೈ ಆಗಿದ್ರು ನರಿಶ್ ಮಾಡುತ್ತೆ. ಮತ್ತೆ ಶೂ ಬೈಟ್ ಆಗುತ್ತೆ ಅಂದ್ರೆ ಮುಂಚೆನೆ ಹಚ್ಕೊಂಡ್ರೆ ಆಯ್ತು. ಸೊ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಅವರಿಗೆ ಈ ರೀಲ್ ನ ಶೇರ್ ಮಾಡಿ. ಈ ಪ್ರಾಡಕ್ಟ್ ಅಮೆಜಾನ್ ಹಾಗೆ ನೈಕಾದಲ್ಲಿ ಅವೈಲೇಬಲ್ ಇದೆ. ಹೋಗಿ ಚೆಕ್ ಮಾಡಿ.